ಮಾಡಬಾರ್ದು. ಚಟ್ನಿ ಹಾಕಿ ಬೇಡ. ಏನು ಮಾಡ್ತೀಯ ನೋಡು. ಸರ್ ಇಲ್ಲಿ ಏನು ತೊಗೊಂಡಿದ್ದೀರಾ? ಸರ್ ಫಸ್ಟ್ ಇಡ್ಲಿ ತೊಗೊಳ್ತೀವಿ, ಓಕೆ, ಆಮೇಲೆ ಚಿತ್ರಾನ್ನ ತೊಗೊಳ್ತೀವಿ. ಓಕೆ. ಸೊ ಇಲ್ಲಿ ಟೇಸ್ಟ್ ಎಲ್ಲ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. 30 ವರ್ಷದಿಂದ ತಿಂತಾ ಇದ್ದೀವಿ. ಸೊ 30 ವರ್ಷದಿಂದ ಬರ್ತಾ ಇದ್ದೀರಾ? ಸೊ ಪರ್ಮನೆಂಟ್ ಕಸ್ಟಮರ್ ನೀವು? ಪರ್ಮನೆಂಟ್. ಇವ್ರು ಅಣ್ಣವ್ರು ಇದ್ರು, ಶಂಕರಣ್ಣ ಅಂತ. ಓಕೆ. ಅವರು ನಾನು ಭಾಳ ಸ್ನೇಹಿತರು. ಓಕೆ, ತುಂಬ ಚೆನ್ನಾಗಿರುತ್ತೆ ಅವ್ರ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಏನು ತೊಗೊಂಡಿದ್ರಿ ಸರ್? ನಾನು ಇಡ್ಲಿ ತಗೊಂಡಿದ್ದೀನಿ. ಓಕೆ ಸರ್, ಟೇಸ್ಟ್ ಎಲ್ಲ ಹೇಗಿರುತ್ತೆ ಸರ್ ಇಲ್ಲಿ? ಸರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತಾ? ಯಾಕಪ್ಪ ಅಂತಂದರೆ ಇದರಲ್ಲಿ ಇವರು ಇಲ್ಲೇ ಎದುರುಗಡೆನೇ ಮಾಡ್ತಾ ಇರ್ತಾರೆ. ಒಂದೊಂದು ಸೋಡಾ ಪೌಡ್ರು, ಅದ್ಯಾವುದೋ ಏನೇನು ಟೇಸ್ಟಿಂಗ್ ಪೌಡ್ರು ಎಲ್ಲ ಹಾಕ್ತಾರಲ್ಲ, ಅವೆಲ್ಲ ಹಾಕಲ್ಲ ಇವರು. ನಾನು ವಾರದಲ್ಲಿ ಮಕ್ಕಳನ್ನ ಇಲ್ಲೇ ಸ್ಕೂಲ್ ಬಿಡೋಕ್ಕೆ ಬರ್ತೀನಿ. ಸೋಮವಾರ ಒಂದು ದಿನ ಲೀವ್ ಇರುತ್ತೆ. ವಾರದಲ್ಲಿ 4 ರಿಂದ 5 ದಿನ ಇಲ್ಲೇ ತಿಂತೀನಿ. ಓಕೆ ಸರ್, ಓಕೆ. ಸೊ ರೆಗ್ಯುಲರ್ ಕಸ್ಟಮರ್ ನೀವು? ಹೌದು. ಸರ್ ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ? ನಾನು ಸುಮಾರಾಗಿ ಒಂದು 4-5 ವರ್ಷದಿಂದ ತಿಂತಾ ಇದ್ದೀನಿ ಸರ್. 4-5 ವರ್ಷದಿಂದ ತಿಂತಾ ಇದ್ದೀರಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇಲ್ಲ ಅಂದ್ರೂ ಇನ್ನೊಂದು ಅಂಗಡಿ ಅವ್ರದ್ದು ಅಲ್ಲಿದೆ, ಅಲ್ಲಿ ಹುಡುಕ್ತೀನಿ. ಅದೇ ಹಂಪಿ ಬೇರೆ ಕಡೆ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ, ಬೇರೆ ಕಡೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ್ ಚೇತನ್ ತಟ್ಟೆ ಇಡ್ಲಿ ಓಪನ್ ಆಗಿ ಎಷ್ಟು ವರ್ಷ ಆಯಿತು? 81 ಶುರು ಆಯಿತು. ಸೊ 1981 ಇಂದ ಸ್ಟಾರ್ಟ್ ಮಾಡಿದ್ದೀರಾ? ತಂದೆ ತಾಯಿ ಶುರು ಮಾಡಿದ್ದು. ಓಕೆ. ಸೊ ಅವ್ರ ಲೆಗಸಿನ ನೀವು ಕಂಟಿನ್ಯೂ ಮಾಡಿದ್ದೀರಾ? ಹೌದು ಸರ್, ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು. ಓಕೆ. ಮತ್ತು ಇದೇ ನಮ್ಮ ಜೀವನ. ಸರ್ ಇಲ್ಲಿ ನಿಮ್ಮಲ್ಲಿ ಏನೇನು ಸಿಗುತ್ತೆ? ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಓಕೆ, ಚಿತ್ರಾನ್ನ. ಓಕೆ. ಸೊ ಅಷ್ಟು ಮೂರೇ ಐಟಮ್ ಮಾಡೋದು ನೀವು? ಹೌದು. ಸೊ ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ ಆ್ಯಂಡ್ ಚಿತ್ರಾನ್ನ. ಹೌದು. ಬಟ್ ಇಷ್ಟೊಂದು ಕ್ರೌಡ್ ಬರುತ್ತೆ, ಇದರ ರಹಸ್ಯ ಏನು ಸರ್? ಅದು ಚಟ್ನಿ ಹುರ್ಗಡ್ಲೆ ಮತ್ತು ಒಣಮೆಣಸಿನ್ಕಾಯಿ ಚಟ್ನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾವು ಯಾವುದೂ ಕೆಮಿಕಲ್ ಯೂಸ್ ಮಾಡಲ್ಲ. ಓಕೆ. ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡ್ತೀವಿ. ಸರ್ ನಿಮ್ಮಲ್ಲಿ ಟೈಮಿಂಗ್ಸ್ ಎಷ್ಟು ಗಂಟೆ ಅವೈಲೇಬಲ್ ಇದೆ? ಬೆಳಗ್ಗೆ 8 ಗಂಟೆಯಿಂದ 11:30ವರೆಗೂ ಮಾಡ್ತೀವಿ. ಓಕೆ. ಬೆಳಗ್ಗೆ. ಹಾಂ ಸರ್, ಇದು ಸಂಜೆ ಏನು ಸಿಗಲ್ಲ? ಸೋಮವಾರ ರಜಾ ಇರುತ್ತೆ. ಓಕೆ. ಸಂಜೆ ಟೈಮ್ ಏನು ಸಿಗ್ತಾ ಇಲ್ಲ. ಸಂಜೆ ಏನು ಸಿಗಲ್ಲ? ಸಂಜೆ ಏನಿಲ್ಲ. ಸರ್ ನಿಮ್ದು ಇನ್ನೊಂದು ಬ್ರಾಂಚ್ ಎಲ್ಲಿದೆ? ಅದು ಹಂಪಿ ನಗರ ಬಸ್ ಸ್ಟಾಪ್ ಹಿಂಭಾಗ, ಓಕೆ, ಲೈಬ್ರರಿ ಆಪೋಸಿಟ್ ಬರುತ್ತೆ. ಓಕೆ ಸರ್, ಓಕೆ, ಓಕೆ. ಸೊ ವಿಜಯನಗರ್ ಸೈಡ್ ಇರೋರೆಲ್ಲ ಇಲ್ಲಿ ಆರಾಮಾಗಿ ಬಂದು ತಿನ್ಬೋದು? ಎಲ್ಲ ಬರ್ತಾ ಇದ್ದಾರೆ ಅದೆಲ್ಲ ತುಂಬ ವರ್ಷದಿಂದ. ಅದೇ ಸರ್, ನೋಡಿದೆ ಎಲ್ಲ ಜನರು ಮಾತಾಡಿಸಿದೆ. ಎಲ್ಲರೂ ಸಿಕ್ಕಾಪಟ್ಟೆ ಜನಕ್ಕೆ ಎಂತ ಹೇಳ್ತಾರೆ ಅಂದರೆ ಇಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಮನೆ ತಿಂಡಿ ಥರ ಇರುತ್ತಲ್ಲ, ಅದನ್ನ ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲ ನಮ್ಮ ಮನೆಯವರೇ ಮಾಡೋದು, ಹಂಗಾಗಿ ಎಲ್ಲರಿಗೂ ಇಷ್ಟ. ಅದೇ ಸುಮಾರು ಒಂದು 5 ವರ್ಷದಿಂದ ಇಲ್ಲೇ ತಿಂತಾ ಇದೀವಿ ಅಂತ ಹೇಳ್ತಾರೆ. ಸೊ ನೀವು ಪರ್ಮನೆಂಟ್ ಕಸ್ಟಮರ್ಸೇ ಇಲ್ಲಿ ಜಾಸ್ತಿ ಬರೋದು? ಹೌದು. ಯಾವುದೇ ರೀತಿ ಆರೋಗ್ಯ ತೊಂದರೆ ಇಲ್ವಲ್ಲ, ತಿಂದಿದ್ದು ಅವ್ರಿಗೆ ಚೆನ್ನಾಗಿರುತ್ತೆ, ಅದರಿಂದ ಎಲ್ಲರೂ ಬರ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ತೆ.